ಪದ್ಯ ಪನ್ನಕ್ಕೆ ಡಿಸ್ಕೌಂಟ್ ಉಂಡು. ಪೊರ್ಲು ಪೊರ್ಲು ಆಟ ಪೊನ್ನೆ ಹೋಟೆಲ್ ದಡೆ ಬಲ್ಲದ ಪೊನ್ನೆ ಕೋರಿ ಸುಕ್ಕ ನೀರು ದೋಸೆ ತಿಂಡಿಗೆ ಪೋಲದೆ. ಪದ್ಯ ಪನ್ನಕ್ಲಿಗೆ ಆಫರ್ ಉಂಡು, ಡಿಸ್ಕೌಂಟ್ ಉಂಡು, ಕೂಪನ್ ಮೆತ್ತ ಲಕ್ಕಿ ಡ್ರಾ ಆಫರ್ ಉಂಡು. ಬಂಜಿರ ಬಡ ಉಂಡು, ಎಂಕಲ್ನ ಹೋಟೆಲ್ ಉಂಡು, ಬಾಜನಡು ಪಂಜಿದ ಗದಿಪುಂಡು, ಇಡ್ಲಿ ಉಂಡು, ನೀರು ದೋಸೆ ಉಂಡು, ಕೋರ್ ರೊಟ್ಟಿ ಉಂಡು, ಗೋಲಿ ಸೋಡಾ ಉಂಡು. ನೋಡ ಫ್ರೆಂಡ್ಸ್ ನಮಸ್ತೆ, ನಮಸ್ಕಾರಗಳು. ಮತ್ತೊಂದು ವಿಶೇಷ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತು ನಾನು ಬಂದಿರೋದು ಕಾರ್ಕಳ ಹತ್ತೂರು ಹಬ್ಬಕ್ಕೆ. ಫ್ರೆಂಡ್ಸ್ ನೋಡಿ, ಜಾತ್ರೆಯಲ್ಲಿ ಜನವೋ ಜನ. ಫ್ರೆಂಡ್ಸ್ ಮೊದಲಿಗೆ ಉಂಟಲ್ವಾ ಗಾಡಿಯನ್ನು ಪಾರ್ಕ್ ಮಾಡುವ ಆಯಿತಾ. ಫ್ರೆಂಡ್ಸ್ ಇವತ್ತು ಉಂಟಲ್ಲ ಜನವರಿ 26 ಆಯಿತಾ, ಗೌರ್ಮೆಂಟ್ ರಜೆ ಇದೆ. ಹಾಗೆ ಉಂಟಲ್ಲ ನೋಡಿ, ತುಂಬ ಜನ ಸೇರಿದ್ದಾರೆ. ಹಾಗೂ ನಮಗೆ ಫೈನಲಿ ಪಾರ್ಕಿಂಗ್ ಸಿಕ್ಕಿದೆ. ಸೊ ನಾವು ಗಾಡಿ ಪಾರ್ಕ್ ಮಾಡಿ ಉಂಟಲ್ವಾ ನಡ್ಕೊಂಡು ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್ ಈ ಪಾರ್ಕಿಂಗಿಂದ ಉಂಟಲ್ಲ, ಪಾರ್ಕಿಂಗಿಂದ ಚರ್ಚ್ವರೆಗೆ ಹೋಗಲಿಕ್ಕೆ ನಿಮಗೆ ರಿಕ್ಷಾ ಇದೆ, ಬಟ್ ನಾವು ರಿಕ್ಷಾ ತಗೊಳ್ಳಿಲ್ಲ. ಹಾಗೆ ಸಂತೆ ನೋಡಿ ವಿಡಿಯೋ ಮಾಡಿ ಹೋಗುವಂತ. ಫ್ರೆಂಡ್ಸ್ ನೋಡಿ ಕಲ್ಲಂಗಡಿ ಹಣ್ಣು. ಫ್ರೆಂಡ್ಸ್ ಈ ಕಾರ್ಕಳ ಹಬ್ಬಕ್ಕೆ ಬಂದರೆ ಉಂಟಲ್ವಾ, ಈ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ತಗೊಳ್ಳಿಬೇಕು. ಇದು ಉಂಟಲ್ಲ ಸ್ಪೆಷಲಿ ಹಬ್ಬದ ಸ್ಪೆಷಲ್ ಅಂತ ಹೇಳಬೇಕು. ಫ್ರೆಂಡ್ಸ್ ಬನ್ನಿ ಹಾಗೆ ಮುಂದೆ ಹೋಗುವ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಉಂಟಲ್ಲ ಪಾರ್ಕಿಂಗಿಂದ ಚರ್ಚ್ವರೆಗೆ ಉಂಟಲ್ವಾ ತುಂಬ ಅಂಗಡಿಗಳಿದೆ ನೋಡಿ, ತುಂಬ ಅಂಗಡಿಗಳು, ಸಂತೆ ತುಂಬ ಜೋರಿದೆ ಆಯಿತಾ. ಫ್ರೆಂಡ್ಸ್ ಈ ಹತ್ತೂರು ಹಬ್ಬ, ಕಾರ್ಕಳ ಹಬ್ಬ ಜನವರಿ 25ರಿಂದ ಜನವರಿ 29ವರೆಗೆ ಆಗ್ತಾ ಇದೆ. ಫ್ರೆಂಡ್ಸ್ ಈ ಹತ್ತೂರು ಜಾತ್ರೆ ಅಂತ ಹೇಳಿದ್ರೆ ಉಂಟಲ್ವಾ, ಎಲ್ಲ ಸರ್ವ ಧರ್ಮೀಯರ ಒಂದು ನೆಚ್ಚಿನ ಹಬ್ಬ. ಸೆಂಟ್ ಲಾರೆನ್ಸ್ ಬೆಸಿಲಿಕಾ ಹತ್ತೂರು, ಇದು ಹತ್ತೂರು ಜಾತ್ರೆ ಅಂತಲೇ ಫೇಮಸ್. ಫ್ರೆಂಡ್ಸ್ ಪ್ರತಿ ವರ್ಷ ಈ ಚರ್ಚಿಗೆ ಬಂದು ನಾವು ಹಬ್ಬಕ್ಕೆ ಬಂದು ಹೋಗೋದೊಂದು ವಾಡಿಕೆ. ಸೊ ಈ ವರ್ಷ ಕೂಡ ಬಂದಿದ್ದೇವೆ. ಸೊ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಆಯಿತಾ ಫ್ರೆಂಡ್ಸ್. ಮತ್ತು ನನ್ನ ಚಾನಲಿಗೆ ನೀವು ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಹಕಾರ ನಮಗೆ ಅಗತ್ಯ. ಓಕೆ ಫ್ರೆಂಡ್ಸ್ ಬನ್ನಿ ಹತ್ತೂರು ಜಾತ್ರೆಗೆ ಹೋಗಿ ಬರುವ. ಫ್ರೆಂಡ್ಸ್ ಈ ಹತ್ತೂರು ಜಾತ್ರೆಯಲ್ಲಿ ಉಂಟಲ್ವಾ ಸುಮಾರು 2 ಕಿಲೋಮೀಟರ್ ಹಿಂದೆಯಿಂದ ಸ್ಟಾರ್ಟ್ ಆಗುತ್ತೆ ಈ ಸಂತೆ. ನೋಡಿ ಇಲ್ಲಿ ಉಂಟಲ್ವಾ ಪ್ರತಿ ಸರ್ವ ಧರ್ಮೀಯರು ಇಲ್ಲಿ ಅಂಗಡಿ ಹಾಕ್ತಾರೆ, ವ್ಯಾಪಾರ ಮಾಡ್ತಾರೆ. ಇದೊಂದು ವಿಶೇಷ ಜಾತ್ರೆ, ವಿಶೇಷ ಹಬ್ಬ. ಎಸ್ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಕೋಮು ಸೌಹಾರ್ದತೆಗೆ ಉಂಟಲ್ಲ, ಇಲ್ಲಿ ಒಂದು ಉದಾಹರಣೆ ಅಂತ ಹೇಳ್ಬೋದು, ಕಮ್ಯುನಲ್ ಹಾರ್ಮೋನಿ. ಇಲ್ಲಿ ಎಲ್ಲ ಸರ್ವ ಧರ್ಮೀಯರು ಬಂದು ಉಂಟಲ್ಲ ಫ್ರೆಂಡ್ಸ್, ವ್ಯಾಪಾರ ಮಾಡ್ತಾರೆ, ಜಾತ್ರೆಗೆ ಬರ್ತಾರೆ, ಕ್ಯಾಂಡಲ್ ಹಚ್ತಾರೆ, ಈ ಚರ್ಚಿಗೆ ಬರ್ತಾರೆ. ಫ್ರೆಂಡ್ಸ್ ನೋಡಿ, ಇದೇ ನಮ್ಮ ಸೆಂಟ್ ಲಾರೆನ್ಸ್ ಹತ್ತೂರು ಜಾತ್ರೆ. ಫ್ರೆಂಡ್ಸ್ ಈ ವರ್ಷದ ಲೈಟಿಂಗ್ ಉಂಟಲ್ವಾ ಕ್ರೇಜಿ ಆಗಿದೆ ಆಯಿತಾ. ಈ ವರ್ಷ ತುಂಬ ಚೆಂದ ಮಾಡಿದ್ದಾರೆ ಲೈಟಿಂಗ್. ಬನ್ನಿ ನಿಮಗೆ ಎಲ್ಲ ತೋರಿಸ್ತೀನಿ. ಫ್ರೆಂಡ್ಸ್ ಪ್ರತಿ ವರ್ಷ ಉಂಟಲ್ವಾ ನಾವು ಬರೋದು ಸಂಜೆ, ಅಂದರೆ ನೈಟ್ ಟೈಮಲ್ಲಿ ಬಂದರೆ ಮಾತ್ರ ಉಂಟಲ್ವಾ ಈ ಹಬ್ಬದ ಮಜಾ ಸಿಗೋದು. ಮತ್ತು ವಿಶೇಷ ಅಂದರೆ ಈ ಚರ್ಚಿನ ಒಂದು ಲೈಟಿಂಗ್ ನೋಡಲಿಕ್ಕೆ ನೈಟ್ ಟೈಮೇ ಒಂದು ಅದ್ಭುತ ಒಂದು ಅನುಭವ ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ನಾನು ಬಂದಿರೋದು ಜನವರಿ 26ಕ್ಕೆ, ಅಂದರೆ ರಿಪಬ್ಲಿಕ್ ಡೇ ದಿನ. ಹಾಗಾಗಿ ನೋಡಿ ಈ ಚರ್ಚಿನ ಲೈಟಿಂಗ್ ಉಂಟಲ್ವಾ ಟ್ರೈ ಕಲರಲ್ಲಿ ಮಾಡಿದ್ದಾರೆ, ಸೂಪರ್ ಚೆಂದ ಕಾಣ್ತಾ ಉಂಟು ಆಯಿತಾ. ನೋಡಿ ಏನೋ ಪ್ರೌಡ್ ಫೀಲಿಂಗ್ ಆಗ್ತಾ ಉಂಟು ಚರ್ಚ್ ನೋಡಿದರೆ, ಬ್ಯೂಟಿಫುಲ್. ಫ್ರೆಂಡ್ಸ್ ನೋಡಿ, ಚರ್ಚಿನ ಸುತ್ತಮುತ್ತ ಉಂಟಲ್ವಾ ತುಂಬ ಲೈಟಿಂಗ್ ಮಾಡಿದ್ದಾರೆ, ತುಂಬ ಚೆಂದ ಕಾಣ್ತಾ ಉಂಟು ನೋಡಿ. ಮತ್ತು ವಿಶೇಷವಾಗಿ ಈ ಟ್ರೈ ಕಲರಲ್ಲಿ ನೋಡಲಿಕ್ಕೆ ಉಂಟಲ್ವಾ ವೆರಿ ಬ್ಯೂಟಿಫುಲ್. ಫ್ರೆಂಡ್ಸ್ ನಾನು ಆಗ ಹೇಳಿದಾಗೆ ಉಂಟಲ್ವಾ ಇವತ್ತು ತುಂಬ ಜನ ಇದ್ದಾರೆ ಆಯಿತಾ. ನೋಡಿ ಇಲ್ಲಿ ಪೂಜೆ ಆಗ್ತಾ ಉಂಟು. ಸೊ ನಾವು ಸಹ ಪೂಜೆಗೆ ಹೋಗಿ ಬರ್ತೇವೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡುವ. ಓಕೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಪೂಜೆ ಮುಗಿದ ಮೇಲೆ ಬಂದಿದ್ದು ಇಲ್ಲಿ ರಿಲಿಕ್, ಅಂದರೆ ಸೆಂಟ್ ಲಾರೆನ್ಸ್ ಅವರ ಒಂದು ಪವಾಡದ ಮೂರ್ತಿಯ ದರ್ಶನಕ್ಕೆ. ನೋಡಿ ಫ್ರೆಂಡ್ಸ್, ಇದು ಒಂದು ಪವಾಡದ ಮೂರ್ತಿ, ಇದು ಓಲ್ಡೆಸ್ಟ್ ಸ್ಟ್ಯಾಚ್ಯೂ ಇದು ಸೆಂಟ್ ಲಾರೆನ್ಸ್ ಅವ್ರದ್ದು. ಹಾಗೆ ಇಲ್ಲಿ ಒಂದು ವಿಶೇಷ ಇದೆ, ನಾವು ಪ್ರತಿ ವರ್ಷ ಬಂದಾಗ ಉಂಟಲ್ಲ ಫ್ರೆಂಡ್ಸ್ ಈ ಹಬ್ಬಕ್ಕೆ ನಾವು ಕನ್ಫೆಷನ್ ಮಾಡ್ತೇವೆ. ಇಲ್ಲಿ ಕನ್ಫೆಷನ್ ಆಗ್ತಾ ಇದೆ, ಅಂದರೆ ಪಾಪ ವಿಮೋಚನೆ. ಸೊ ಅದು ಸಹ ಮಾಡಿ ನಾವು ಈಗ ಬಂದಿದ್ದು ಹಳೆ ಚರ್ಚಿಗೆ. ಫ್ರೆಂಡ್ಸ್ ನೋಡಿ, ಈ ಸೆಂಟ್ ಲಾರೆನ್ಸಿನ ಈ ಹಳೆ ಚರ್ಚ್ ಉಂಟಲ್ಲ ಫ್ರೆಂಡ್ಸ್, ಬ್ಯೂಟಿಫುಲ್ ಚರ್ಚ್ ಆಯಿತಾ. ಇಲ್ಲಿಯ ಹೊಸ ಚರ್ಚಿಗಿಂತ ಹಳೆ ಚರ್ಚ್ ತುಂಬ ಬ್ಯೂಟಿಫುಲ್. ಬಟ್ ಈಗ ಹೊಸ ಚರ್ಚನ್ನು ಕೂಡ ರಿನೋವೇಷನ್ ಮಾಡ್ತಿದ್ದಾರೆ, ಅಂದರೆ ಈ ಹೊಸ ಚರ್ಚಿನ ಆಲ್ಟರ್ ಉಂಟಲ್ಲ ಫ್ರೆಂಡ್ಸ್, ಅವರನ್ನು ರಿನೋವೇಷನ್ ಮಾಡ್ತಿದ್ದಾರೆ. ಇದು ಹಳೆಯ ಚರ್ಚ್, ಇದು ನೋಡಲಿಕ್ಕೆ ತುಂಬ ಚೆಂದ ನೋಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಗೋಡೆಯಲ್ಲಿ ಒಂದು ಹೋಲ್ ಕಾಣ್ತಾ ಉಂಟಲ್ವಾ, ಅದು ಅಂದರೆ ಹೊಸ ಚರ್ಚಿಂದ ಉಂಟಲ್ಲ ಫ್ರೆಂಡ್ಸ್, ಹಳೆ ಚರ್ಚನ್ನು ನೋಡ್ಬೋದು. ನೋಡಿ ಹೊಸ ಚರ್ಚಿಂದ ಈ ಹಳೆ ಚರ್ಚಿನ ಆಲ್ಟರನ್ನು ನೋಡ್ಬೋದು. ಹಾಗಾಗಿ ಅದನ್ನು ನೋಡಲಿಕ್ಕೆ ಒಂದು ಹೋಲನ್ನು ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದವರಿಗೆ ಎಲ್ಲರಿಗೂ ಉಂಟಲ್ಲ ಫ್ರೆಂಡ್ಸ್ ತೀರ್ಥ ಅಂದರೆ ಹೋಲಿ ವಾಟರ್ ಮತ್ತು ಹೂವನ್ನು ಕೊಡ್ತಿದ್ದಾರೆ ನೋಡಿ.
ಫ್ರೆಂಡ್ಸ್ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಇಲ್ಲಿ ನೈಟ್ ಆದಾಗೆ ಉಂಟಲ್ಲ ಫ್ರೆಂಡ್ಸ್, ರಾತ್ರಿ ಹೊತ್ತಲ್ಲಿ ಜನ ಬರೋದು ಜಾಸ್ತಿ, ಅಂದರೆ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಇದು ಈ ಹಬ್ಬದ ವಿಶೇಷ. 12, 1 ಗಂಟೆವರೆಗೂ 2 ಗಂಟೆವರೆಗೂ ಜನ ಇರ್ತಾರೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಜನ ಬಂದು ಕ್ಯಾಂಡಲ್ ಹಚ್ತಿದ್ದಾರೆ ಆಯಿತಾ. ಇಲ್ಲಿ ಸಹ ಒಂದು ವಿಶೇಷ ಇದೆ ನೋಡಿ ಫ್ರೆಂಡ್ಸ್. ಈ ಕ್ಯಾಂಡಲ್ ಹಚ್ಚಲಿಕ್ಕೆ ಇಲ್ಲಿ ಸ್ವಯಂ ಸೇವಕರಿದ್ದಾರಲ್ಲ, ವಾಲಂಟಿಯರ್ಸ್, ಇವರು ಯಾರು ಸಹ ಕ್ರಿಶ್ಚಿಯನ್ ಅಲ್ಲ, ಇವರೆಲ್ಲ ಹಿಂದೂ ಅವರು. ನೋಡಿ ಈ ಹಿಂದೂ ಬಾಂಧವರು ಇಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಈ ಹಬ್ಬದ ಒಂದು ವಿಶೇಷ ಅಂದರೆ ವಿಶೇಷ. ಅದಕ್ಕಾಗಿ ಈ ಹಬ್ಬಕ್ಕೆ ಎಲ್ಲ ಸರ್ವ ಧರ್ಮೀಯರು ಬಂದು ಈ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ, ಕ್ಯಾಂಡಲ್ ಹಚ್ತಾರೆ, ಮತ್ತು ಅವರಿಗೆ ಬೇಡಿಕೊಂಡಿದ್ದನ್ನು ಇಲ್ಲಿ ಸಿಗ್ತದಂತ ಒಂದು ನಂಬಿಕೆ ಕೂಡ ಇದೆ. ಫ್ರೆಂಡ್ಸ್ ಬನ್ನಿ, ನಾವು ಸಹ ಕ್ಯಾಂಡಲ್ ಹಚ್ಚಲಿಕ್ಕೆ ಕ್ಯಾಂಡಲ್ ತಗೊಳ್ತಾ ಇದ್ದೇವೆ. ಅಂದರೆ ಇಲ್ಲಿ ಬ್ಲೆಸ್ಸಿಂಗ್ ಮಾಡಿರುವಂಥ ಕ್ಯಾಂಡಲ್ಗಳು ಸಿಗ್ತದೆ ನೋಡಿ. ಈ ಚರ್ಚಿನ ಸ್ಟಾಲ್ ಇದು ಎಲ್ಲ ಕ್ಯಾಂಡಲ್ಗಳು ಬ್ಲೆಸ್ಸಿಂಗ್ ಮಾಡಿರುವಂಥ ಕ್ಯಾಂಡಲ್ಗಳು. ನಿಮಗೆ ಇಲ್ಲಿ 20 ರೂಪಾಯಿಂದ ಸ್ಟಾರ್ಟ್ ಆಗಿ 100, 200, 250 ರೂಪಾಯಿ. ಸೊ ಯಾವುದು ಸಹ ನೀವು ತೆಗಿಬೋದು. ಸೊ ದೇವರಿಗೆ ಸಣ್ಣದ ದೊಡ್ಡ ಕ್ಯಾಂಡಲ್ ಅಂತ ಇಲ್ಲ, ಯಾವುದು ಸಹ ನೀವು ಕ್ಯಾಂಡಲ್ ಹಚ್ಬೋದು. ಸೊ ನಾವು ಸಹ ಒಂದು ಕ್ಯಾಂಡಲ್ ತಗೊಂಡಿದ್ದೇವೆ ಫ್ರೆಂಡ್ಸ್. ನೋಡಿ ನನ್ನ ಮಗನ ಹೈಟಲ್ಲಿ ಒಂದು ಕ್ಯಾಂಡಲ್ ತಗೊಂಡಿದ್ದೇವೆ. ನಾವು ಪ್ರತಿ ವರ್ಷ ಇದೇ ಕ್ಯಾಂಡಲ್ ಹಚ್ಚೋದು. ಸೊ ಬನ್ನಿ ಫ್ರೆಂಡ್ಸ್, ಕ್ಯಾಂಡಲ್ ಹಚ್ಚೋಣ. ಫ್ರೆಂಡ್ಸ್ ಈ ಹಬ್ಬ ಉಂಟಲ್ವ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿದ್ದೇನೆ. ನೋಡಿ ನಾವು ಸಹ ಕ್ಯಾಂಡಲ್ ಹಚ್ತಾ ಇದ್ದೇವೆ. ಒಂದು ದೊಡ್ಡ ಮತ್ತು ಒಂದು ಸಣ್ಣ ಕ್ಯಾಂಡಲ್. ಫ್ರೆಂಡ್ಸ್ ಈ ಚರ್ಚಿಗೆ ಬಂದ ಮೇಲೆ ಉಂಟಲ್ವಾ, ಇಲ್ಲಿನ ಒಂದು ವಿಶೇಷ ಕೆರೆ ಇದೆ. ಈ ಪುಷ್ಕರಣಿಯ ಒಂದು ಕೆರೆ, ಹಾಲಿಪೌಂಡ್, ಇಲ್ಲಿಗೆ ಹೋಗಿ ಬರೋದೊಂದು ವಾಡಿಕೆ. ಬನ್ನಿ ಹೋಗುವ. ಚರ್ಚಿಗೆ ಬಂದ ಎಲ್ಲ ಭಕ್ತಾದಿಗಳು ಚರ್ಚಿಗೆ ಹೋಗಿ ಮೇಣಬತ್ತಿ ಹಚ್ಚಿ ಇಲ್ಲಿ ಈ ಪೌಂಡಿಗೆ ಬರ್ತಾರೆ, ಈ ಒಂದು ಕೆರೆಗೆ. ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಉಂಟಲ್ವಾ, ಈ ಚರ್ಚಿನ ಒಂದು ಲೈಟಿಂಗ್ ನೋಡಿದೆ ಒಂದು ಚಂದ ಆಯಿತಾ. ವೆರಿ ವೆರಿ ಬ್ಯೂಟಿಫುಲ್. ನೋಡಿ ಈ ಲೈಟಿಂಗನ್ನು ಮೇಂಟೈನ್ ಮಾಡ್ತಿದ್ದಾರೆ ಇವರು. ನೋಡಿ ಬೇರೆ ಬೇರೆ ಕಲರ್ ಮಾಡ್ತಿದ್ದಾರೆ ಇವರೇ. ಮತ್ತು ಬಂದ ಎಲ್ಲವರು ಉಂಟಲ್ಲ ಫ್ರೆಂಡ್ಸ್, ಇಲ್ಲಿ ಬಂದು ಕೂತ್ಕೊಂಡು ಎಲ್ಲ ಫೋಟೋ ಸೆಲ್ಫಿ ತೆಗಿತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷ ಲೈಟಿಂಗ್, ಚರ್ಚಿನ ಲೈಟಿಂಗ್ ತುಂಬ ಅದ್ಭುತವಾಗಿ ಮಾಡ್ತಾರೆ. ಬಟ್ ಈ ವರ್ಷ ಉಂಟಲ್ಲ ಫ್ರೆಂಡ್, ತುಂಬ ಕ್ರೇಜಿಯಾಗಿ ಮಾಡಿದ್ದಾರೆ ಆಯಿತಾ. ತುಂಬ ಚೆಂದ ಕಾಣ್ತಾ ಉಂಟು ನೋಡಿ. ಐ ಲವ್ ಸೆಂಟ್ ಲಾರೆನ್ಸ್ ಬೆಸಿಲಿಕಾ ಹತ್ತೂರು. ಫ್ರೆಂಡ್ಸ್ ಈ ಬೆಸಿಲಿಕಾ ಅಂದರೆ ಚರ್ಚ್ಗಿಂತ ದೊಡ್ಡ ಒಂದು ಸ್ಥಾನಮಾನ ಉಂಟು. ಈ ಬೆಸಿಲಿಕಾ ಕರ್ನಾಟಕದಲ್ಲಿ 2 ಇರೋದು, ಇದು ಅದರಲ್ಲಿ ಒಂದು. ಸೆಂಟ್ ಲಾರೆನ್ಸ್ ಬೆಸಿಲಿಕಾ, ಕಾರ್ಕಳ, ಹತ್ತೂರು. ಫ್ರೆಂಡ್ಸ್ ನಾವು ಸಹ ಉಂಟಲ್ವಾ ಕೆಲವು ಫೋಟೋ ಸೆಲ್ಫಿ ತೆಗೆದ್ವಿ. ಹಾಗೆ ನೋಡಿ ನಿಮಗೆ ಎಲ್ಲ ಸುತ್ತಮುತ್ತಲು ತೋರಿಸ್ತೀನಿ. ಎಲ್ಲ ಕಡೆ ಸಹ ಲೈಟಿಂಗ್ ಮಾಡಿದ್ದಾರೆ ಆಯಿತಾ. ಫ್ರೆಂಡ್ಸ್ ಬನ್ನಿ, ಈಗ ನಾವು ಸಹ ಜಾತ್ರೆಯಲ್ಲಿ ತಿರುಗುವ ಆಯಿತಾ. ನೋಡಿ ಜನ ತುಂಬ ಬರ್ತಾ ಇದ್ದಾರೆ ಆಯಿತಾ ಫ್ರೆಂಡ್ಸ್. ಇಲ್ಲಿ ಕತ್ತಲಾದಾಗೆ ಉಂಟಲ್ವಾ, ಜನ ತುಂಬ ಜನ ಬರ್ತಾರೆ. ನೋಡಿ ಜಾಯಿಂಟ್ ವೀಲ್, ಇಲ್ಲಿ ನೋಡಿ ಸಿಹಿ ತಿಂಡಿ, ಮಿಠಾಯಿ ಅಂಗಡಿ. ನೋಡಿ ಫ್ರೆಂಡ್ಸ್, ಜನ ಉಂಟಲ್ವಾ, ಜನ ಸಾಗರನೇ ಸೇರಿದೆ ಇಲ್ಲಿ ಉಂಟಲ್ಲ ಫ್ರೆಂಡ್ಸ್. ಪ್ರತಿ ವರ್ಷ ಇಷ್ಟೇ ಜನ ಬರ್ತಾರೆ ಆಯಿತಾ. ವರ್ಷಕ್ಕಿಂತ ವರ್ಷ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ನೋಡಿ. ಶಿವ ಕೈಲಾಸ್ ಸ್ಪೆಷಲ್ ಗೋಬಿ ಮಂಚೂರಿ ನೋಡಿ. ಸಾಫ್ಟಿ ಇದೆ, ಬಟ್ಟೆ ಅಂಗಡಿ, ಚಪ್ಪಲಿ, ವಾಚ್ ಎಲ್ಲ ಇದೆ ನೋಡಿ. ಗೋಬಿ ಮಂಚೂರಿ. ಫ್ರೆಂಡ್ಸ್ ಎಂತ ಗೊತ್ತುಂಟಾ, ಈ ಕಾರ್ಕಳ ಈ ಹತ್ತೂರು ಜಾತ್ರೆಗೆ ಬಂದ ಮೇಲೆ ಉಂಟಲ್ವಾ, ಕಲ್ಲಂಗಡಿ ವಾಟರ್ ಮೆಲನ್ ತಿನ್ನಲೇಬೇಕಾಯ್ತಾ. ಸೊ ನಾವು ಸಹ ಒಂದು ವಾಟರ್ ಮೆಲನ್ ತಿಂತೇವೆ ಈಗ. ನೋಡಿ ಎಷ್ಟು ಕಟ್ ಮಾಡಿ ಇಟ್ಟಿದ್ದಾರೆ ಅಂತ. ನೋಡಿ ಎಷ್ಟು ಚಂದ ಒಳ್ಳೆ ಕಟ್ ಮಾಡಿ ಕಟ್ಟಿದ್ದಾರೆ ಅಂತ ಫ್ರೆಂಡ್ಸ್. ಒಳ್ಳೆ ಚಾಟ್ ಮಸಾಲ ಹಾಕಿ ಕೊಡ್ತಾರೆ ಆಯಿತಾ. ನಾವು ಸಹ 2 ಪೀಸ್ ತೊಗೊಂಡಿದ್ದೇವೆ ನೋಡಿ. ಚಾಟ್ ಮಸಾಲ ಹಾಕಿ ಸೂಪರ್ ಟೇಸ್ಟ್ ಉಂಟಾಯ್ತಾ ಫ್ರೆಂಡ್ಸ್. ಇಲ್ಲಿಯ ಕಲ್ಲಂಗಡಿ ಟೇಸ್ಟೇ ಬೇರೆ ಜಾತ್ರೆದು ಫ್ರೆಂಡ್ಸ್. ಹಾಗೆ ಉಂಟಲ್ಲ ನೋಡಿ, ಇಲ್ಲಿ 30 ರೂಪಾಯಿಗೆ ಮ್ಯಾಂಗೋ ಜ್ಯೂಸ್, 50 ರೂಪಾಯಿಗೆ ಮೊಯಿಟೋ. ನೋಡಿ ನಾವು ಸಹ ಒಂದು ಮ್ಯಾಂಗೋ ಜ್ಯೂಸ್ ತಗೊಂಡಿದ್ದು ಬರೀ 30 ರೂಪಾಯಿ.
ಹಾಗೆ ನೋಡಿ, ನನ್ನ ಮಗನಿಗೆ ಒಂದು ಟ್ವಿಸ್ಟರ್, ಪೊಟೆಟೊ ಟ್ವಿಸ್ಟರ್. ಫ್ರೆಂಡ್ಸ್ ನೋಡಿ, ಈ ಜಾತ್ರೆಗೆ ಉಂಟಲ್ವಾ, ಎಲ್ಲ ಜಾತಿ ಧರ್ಮದವರು ಬರ್ತಾರೆ ಆಯ್ತಾ. ಅದು ಈ ಜಾತ್ರೆಯ ವಿಶೇಷ ನೋಡಿ. ಫ್ರೆಂಡ್ಸ್ ಬನ್ನಿ ಹಾಗೆ ಮುಂದೆ ಹೋಗುವ. ನೋಡಿ, ಜನ ಜಂಗುಲಿ ಉಂಟು ಇಲ್ಲಿ, ಜನಸಾಗರ, ಹೋಗ್ಲಿಕ್ಕೆ ಸಹ ದಾರಿ ಇಲ್ಲ ಮಾರೆ. ನೋಡಿ ಫ್ರೆಂಡ್ಸ್, ವೇದಾಸ್ ಕಿಚನ್ ನೋಡಿ, ಇವರು ನಮಗೆ ಕರೀತಾ ಇದ್ದಾರೆ. ಪೂರಿ ಕುರ್ಮಾ, ಕಬಾಬ್, ಬಾದಾಮ್ ಮಿಲ್ಕ್ ಎಲ್ಲ ಇದೆ ಇವರ ಹತ್ರ. ಬಾಂಬೆ ಸ್ಪೆಷಲ್ ಗೋಬಿ ಮಂಚೂರಿ, ಬೊಂಬೈ ಸ್ಪೆಷಲ್ ಮಂಚೂರಿ ನೋಡಿ, ಇದು ಮುಂಬೈದು. ಲೈಮ್ ಸೋಡಾ, ಬೋಬಾ ಟೀ, ಮೊಮೋಸ್. ಫ್ರೆಂಡ್ಸ್ ನೋಡಿ, ಬಟ್ಟೆ ಬರೆ ತಿಂಡಿ ತಿನಿಸು ಎಲ್ಲ ಇದೆ. ಹೋಟೆಲ್ ಬಿರಿಯಾನಿ ಪಾಯಿಂಟ್. ಫ್ರೆಂಡ್ಸ್, ಇಲ್ಲಿ ಜಾತ್ರೆಯಲ್ಲಿ ಉಂಟಲ್ವಾ, ಎಲ್ಲ ಮಕ್ಕಳಿಗೆ ಬನ್ನಿ ಬೇಕು. ಇದಕ್ಕೆ ಎಂತ ಹೇಳ್ತಾರೆ ಮಾರೆ, ಬನ್ನಿ ರಾಬಿಟ್. ನನ್ನ ಮಗನಿಗೆ ಸಹ ಬೇಕಂತ ಹೇಳಿದ, ಅವನಿಗೆ ಒಂದು ತೆಗೆದುಕೊಟ್ಟಿದ್ದೇನೆ ಆಯಿತಾ. ನೋಡಿ ಬನ್ನಿ, ಅವನಿಗೆ ಈಗ ಖುಷಿ ಆಯಿತು ಮಾರೆ ಬನ್ನಿ ಕೊಟ್ಟ ಮೇಲೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಬಿಸಿ ಬಿಸಿ ಜಲೇಬಿ ಮಾಡ್ತಾ ಇದ್ದಾರೆ. ಮತ್ತು ಮಿಠಾಯಿ ಅಂಗಡಿ ನೋಡಿ, ಹಲ್ವಾ ಸಹ ಇದೆ, ಸ್ಪೆಷಲ್ ಹಲ್ವಾ. ನೋಡಿ ಕೇರಳ ಹಲ್ವಾ. ಫ್ರೆಂಡ್ಸ್, ಈ ಹತ್ತೂರು ಜಾತ್ರೆ ಜನವರಿ 26ರಿಂದ ಜನವರಿ 29ರವರೆಗಿದೆ. ಆದಷ್ಟು ಬೇಗ ಹೋಗಿ. ಮತ್ತು ಈ ಚರ್ಚಲ್ಲಿ ಸೆಂಟ್ ಲಾರೆನ್ಸ್ ಬೆಸಿಲಿಕಾದಲ್ಲಿ ಕಂಟಿನ್ಯೂಸ್ ಆಗಿ ಪೂಜೆ ಆಗ್ತಾ ಇರ್ತದೆ, ಕನ್ನಡ, ಕೊಂಕಣಿ, ಇಂಗ್ಲೀಷಲ್ಲಿ. ಸೊ ನೀವು ಯಾವ ಪೂಜೆಗೆ ಬೇಕಾದರೆ ಹೋಗ್ಬೋದು. ಬಲೆ ಪರ್ಕ ಮಡ್ಕಾ ಸೋಡಾ, ಮಡ್ಕಾ ಸೋಡಾ. ಫ್ರೆಂಡ್ಸ್ ನೋಡಿ, ಇಲ್ಲಿ ಐಸ್ ಕ್ರೀಮ್ ಅಷ್ಟೇ ಇಲ್ಲ ನೋಡಿ, ಹೂವಿನ ಗಿಡಗಳು, ನರ್ಸರಿ, ಬೇರೆ ಬೇರೆ ಹೂವಿನ ಗಿಡಗಳುಂಟು, ಒಂದಕ್ಕಿಂತ ಒಂದು ಚಂದ. ಫ್ರೆಂಡ್ಸ್, ಇಲ್ಲಿ ಒಬ್ರು ಇದ್ದಾರೆ ಆಯ್ತಾ, ಸಣ್ಣ ಹೋಟೆಲ್ ಸ್ಟಾಲು. ಇವರು ನಮಗೆ ಕೇಳಿ ತುಂಬ ಚೆಂದ ಮಾತಾಡ್ತಾರೆ. ಪದ್ಯ ಪನ್ನಕ್ಕೆ ಡಿಸ್ಕೌಂಟ್ ಉಂಟು. ಪೊರ್ಲು ಪೊರ್ಲು ಆಟ ಪೊನ್ನೆ, ಹೋಟೆಲ್ ಗಡ್ಡೆ ಬಲ್ಲದ ಪೊನ್ನೆ, ಕೋರಿ ಸುಕ್ಕ ನೀರು ದೋಸೆ ತಿಂಡಿಗೆ ಪೋಲದೆ. ಪದ್ಯ ಪನ್ನಕ್ಲಿಗೆ ಆಫರ್ ಉಂಡು, ಡಿಸ್ಕೌಂಟ್ ಉಂಡು, ಕೂಪನ್ ಮತ್ತು ಲಕ್ಕಿ ಡ್ರಾ ಆಫರ್ ಉಂಡು. ಬಂಜಿರ ಬಡ ಉಂಡು, ಎಂಕಲ್ನ ಹೋಟೆಲ್ ಉಂಡು, ಬಾಜನಡು, ಪಂಜಿದ ಕದಿಪುಂಡು, ಇಡ್ಲಿ ಉಂಡು, ನೀರು ದೋಸೆ ಉಂಡು, ಕೋರ್ ರೊಟ್ಟಿ ಉಂಡು, ಗೋಲಿ ಸೋಡಾ ಉಂಡು. ಫ್ರೆಂಡ್ಸ್ ಕೇಳಿದ್ರಲ್ವಾ ಎಂತೆಲ್ಲ ಸಿಗ್ತದಂತ ಅವರ ಸ್ಟಾಲಲ್ಲಿ, ತುಂಬ ಚೆಂದಾಗಿ ಹೇಳ್ತಾರೆ ಆಯಿತಾ ಅಲ್ವಾ. ಫ್ರೆಂಡ್ಸ್ ಬನ್ನಿ, ಒಂದು ಐಡಿಯಲ್ ಐಸ್ ಕ್ರೀಮ್ ತಿನ್ನುವ ಆಯಿತಾ. ಫ್ರೆಂಡ್ಸ್ ಹಾಗೆ ಮನೆಗೆ ಹೋಗುವಾಗ ನೋಡಿ, ಹತ್ತೂರು ಜಾತ್ರೆಯ ಸ್ಪೆಷಲ್ ಬಚ್ಚಂಕಾಯಿ ಕಲ್ಲಂಗಡಿ ನೋಡಿ, ವಾಟರ್ ಮೆಲನ್ ತಗೊಂಡಿದ್ದು. ಇದು ಈ ಕಾರ್ಕಳ ಹತ್ತೂರು ಜಾತ್ರೆಯ ಒಂದು ಸ್ಪೆಷಲ್. ಫ್ರೆಂಡ್ಸ್ ಇದಿಷ್ಟು ಈ ನಮ್ಮ ಹತ್ತೂರು ಜಾತ್ರೆಯ ವ್ಲಾಗ್. ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಿಗೆಲ್ಲ ಈ ಜಾತ್ರೆಗೆ ಬರಲಿಕ್ಕೆ ಆಗೋದಿಲ್ಲ, ಅಬ್ರಾಡಲ್ಲಿದ್ದಾರೆ, ಫಾರಿನಲ್ಲಿದ್ದಾರೆ, ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಟಾಟಾ, ಬಾಯ್.